ಇವತ್ತು ಸಂಕ್ರಾಂತಿಗೆ ಸ್ಪೆಷಲ್ ಆದ ಸ್ವೀಟ್ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 1 ಕಪ್ ಅಕ್ಕಿ, 1/2 ಕಪ್ ಹೆಸರು ಬೇಳೆ, ಇವೆರಡನ್ನು ಚೆನ್ನಾಗಿ ತೊಳೆದು ಅದಕ್ಕೆ 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಬೇಕು. ನೀರು ಸೇರಿಸ್ಕೊಂಡಾದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ, ಇದನ್ನೆಲ್ಲ ಸೇರಿಸ್ಕೊಂಡು ಒಂದು 15 ನಿಮಿಷ ಇದನ್ನು ಕುದಿಸ್ಕೊಬೇಕು. ಸೊ ಅದು ಬಾಯ್ಲ್ ಆದಮೇಲೆ ನಿಮಗೆ ಈ ರೀತಿ ಬರಬೇಕು. ಅದನ್ನು ನಿಮ್ಗೆ ಇನ್ನೂ ಸಾಫ್ಟಾಗಿ ಬರಬೇಕಂದ್ರೆ ಸ್ಮ್ಯಾಶ್ ಮಾಡ್ಕೊಬೇಕು. ಸೊ ಈ ಥರ ಸ್ಮ್ಯಾಶ್ ಆದಮೇಲೆ ಒಂದು ಸೈಡ್ಗೆ ಎತ್ತಿಟ್ಟು ಇನ್ನೊಂದು ಕಡೆ ಒಂದು ಬಾಣಲೆಗೆ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪ, 1 ಟೀ ಸ್ಪೂನಷ್ಟು ಗೋಡಂಬಿ, 1 ಟೀ ಸ್ಪೂನಷ್ಟು ಒಣ ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಾಡ್ಕೊಂಡಾದಮೇಲೆ ಅದೇ ಬಾಣಲೆಗೆ 1 ಕಪ್ಪಷ್ಟು ಬೆಲ್ಲ ಮತ್ತು 1 ಕಪ್ಪಷ್ಟು ಆಗುವಷ್ಟು ನೀರು ಅದನ್ನು ಕರಗಿಸ್ಕೊಬೇಕು. ಪಾಕ ಏನು ಬರೋದು ಬೇಡ, ಈ ಥರ ಆದರೆ ಸಾಕು, ಪಾಕ ಏನು ಬೇಡ. ಅದಕ್ಕೆ ನಾವು ರೈಸು ಮತ್ತು ಹೆಸರು ಬೇಳೆನ ಕುದಿಸಿಕ್ಕಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಈ ಥರ ಮಿಕ್ಸ್ ಕೊಟ್ಟಾದಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿನೆಲ್ಲ ಹುರಿದಿಕ್ಕಿದ್ವಲ್ಲ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ಹಸಿ ಕೊಬ್ಬರಿ ತುರಿನೂ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇವನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನೆಲ್ಲ ಒಂದು ಬೌಲಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿ. ಸೊ ಸಿಂಪಲ್ ಇಷ್ಟೇ. ನಾನು ಮಾಡಿರೋ ಪೊಂಗಲ್ ನಿಮ್ಗೆ ಇಷ್ಟ ಆಯ್ತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ.